ನಮಸ್ಕಾರ. ಇವಾಗ ಇವತ್ತು ಮಾತಾಡೋ ವಿಷಯ ಏನೆಂದರೆ, ನಮ್ಮ ಮಾಜಿ ಶಾಸಕರು ಆದ ಶ್ರೀ ಅಪ್ಪುಗೌಡರಿಗೆ FIR ಮಾಡಿದ್ದಾರೆ ಪೊಲೀಸ್ ಇಲಾಖೆದವರು. ಈ FIR ಮಾಡಿದ್ದಕ್ಕೆ ಕಾರಣ ಏನಂದರೆ ವಿನಾಕಾರಣ, ಯಾಕಂದರೆ ಇದು ಒಂದು ಯಾವುದೇ ಒಬ್ಬ ವ್ಯಕ್ತಿ ಅವ್ರ ಹಿಂದಿನ ಆಗಿದ್ದ ಘಟನೆಗಳನ್ನು ಮೆಲುಕು ಹಾಕಿದಾರೋ ಅಷ್ಟೇ. ಆ ಮೆಲುಕಿದ್ದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಯಾರ್ದೋ ಮಾತನ್ನು ಕೇಳಿಬಿಟ್ಟು ಸುಮ್ಮನೆ FIR ಮಾಡಿದ್ದಾರೆ. ಇದು ಬಹಳ ಅನ್ಯಾಯವಾಗಿದೆ ಅವ್ರ ಮೇಲೆ. ಯಾಕಂದರೆ ಅವರು ಒಂದು ಸುಶಿಕ್ಷಿತ ಕುಟುಂಬದಿಂದ ಬಂತವರು. ಯಾಕಂದರೆ ಅವ್ರ ತಾಯಿಯವರಾಗಲಿ ಅವ್ರ ತಂದೆಯವರಾಗಲಿ ಅವ್ರು ಮಾಡಿದ್ದ ಜನರಿಗೆ ಮಾಡಿದಂಥ ಸೇವೆ ಮತ್ತು ಅವರು ನಿಷ್ಕಾಳಜಿಯಿಂದ ಯಾವುದೇ ತಾರತಮ್ಯ ಇಲ್ಲದೆ ಜಾತಿ ಕುಲ ಮತ್ತು ಮೇಲು ಕೀಳು ಇಲ್ಲದೆ ಜನರನ್ನು ಹತ್ತಿರ ಇದ್ದಾರೆ. ಇಂಥದ್ದೆಲ್ಲ ಕೆಲಸ ಮಾಡಿದವರಿಗೆ ಅವರಿಗೆ ತೇಜುವಧೆ ಮಾಡಬೇಕಂತೇಳಿ ಇದೇನು ಸರ್ಕಾರ ನಮ್ಮ ಪೊಲೀಸ್ ಇಲಾಖೆಯವರು ಏನು FIR ಮಾಡಿದ್ದಾರೆ, ಇದು ಭಾಳ ಅನ್ಯಾಯವಾಗಿದೆ. ಇದನ್ನು ನಾವು ಖಂಡಿಸುತ್ತೀವಿ. ನಾವು ಸಮಾಜದವರು, ನಮ್ಮ ಬಂಜಾರ ಸಮಾಜದವರು ಎಲ್ಲರೂ ಸೇರಿ ಒಂದು ವೇಳೆ FIRನ B ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡದೆ ಹೋದರೆ ನಾವೆಲ್ಲ ಒಂದು ಬೀದಿಗಿಳಿದು ಅವರ ಅನ್ಯಾಯದ ವಿರುದ್ಧ ಹೋರಾಡಬೇಕಾಗುತ್ತೆ. ಆದ್ದರಿಂದ ನಾನು ಮತ್ತು ಇನ್ನೊಂದು ವಿಷಯ, ನಮ್ಮ ಖರ್ಗೆ ಸಾಹೇಬವರು ಈ ಗುಲ್ಬರ್ಗಾದ ಮಂತ್ರಿಗಳು, ಅವರು ನಮ್ಮ ಗುಲ್ಬರ್ಗಾ ಮಂತ್ರಿಗಳು, ಅವರು ಇವಾಗ ಗೃಹ ಮಂತ್ರಿ ಆಗಿದ್ದಾರೆ. ಅವರಿಗೆ ನಾವು ಒಂದು ಇದ್ರ ಮೂಲಕ ವಿನಂತಿ ಮಾಡೋದೇನೆಂದರೆ, ಇವಾಗಲಾದರೂ ಇಂಥ ಪೊಲೀಸರಿಗೆ ಇಲಾಖೆದವರಿಗೆ ಈಗ ನಮ್ಮ ಮುಖ್ಯಮಂತ್ರಿಯವರು ಕೂಡ ವಾರ್ನಿಂಗ್ ಮಾಡಿದ್ದಾರೆ, ಯಾರಿಗೆ ಅನ್ಯಾಯ ಮಾಡದಂತೆ ಕೆಲಸ ಮಾಡಿ ಅಂಥೇಳಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನೀವು ಕೂಡ ಯಾರಿಗೆ ಅನ್ಯಾಯ ಮಾಡ್ದಂಗೆ ಪೊಲೀಸ್ ಇಲಾಖೆದವರಿಗೆ ಇದ್ದಂಥ ಸ್ಥಿತಿಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹೇಳ್ತೀರಂತ ನಾನು ಕೇಳ್ಕೊಳ್ತೇನೆ. ಮತ್ತು ಇದು ನಮ್ಮ ಅಪ್ಪುಗೌಡರನ್ನು ಏನು FIR ಮಾಡಿದ್ದೀರಾ ಅದನ್ನು ನೀವು B ರಿಪೋರ್ಟ್ ಹಾಕಬೇಕಂಥೇಳಿ ನಾವು ಕೇಳ್ಕೊಳ್ತೀವಿ. ಇಲ್ಲಾಂದರೆ ನಾವು ನಮ್ಮ ಸಮಾಜದವರು, ಬಂಜಾರ ಸಮಾಜದವರು ಮತ್ತು ಇಲ್ಲಿಂದ ಅವರ ಅಭಿಮಾನಿಗಳೆಲ್ಲ ಸೇರಿ ನಾವೊಂದು ಹೋರಾಟ ಬೀದಿಗಳದ್ದು ಹೋರಾಟ ಮಾಡಿಬಿಡಬೇಕಾಗುತ್ತೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಚವಾಣ್, ಚಾರ್ಟರ್ಡ್ ಅಕೌಂಟೆಂಟು, ಕಲಬುರಗಿ. ಅದು ಅವತ್ತು ನಡೆದ ಘಟನೆ ಅಂದರೆ ಶ್ರೀ ಅಪ್ಪುಗೌಡ ಅವರು ಒಂದು ಹಿಂದೆ ನಡೆದ ಘಟನೆ ಎಂದು ಒಂದು ಮೆಲುಕು ಹಾಕಿದರು. ಒಂದು ಘಟನೆ ನೆನೆಸ್ತಾ ಇದ್ದರು, ಹಿಂದಿನ ಶಾಸಕರು ಏನು ಹೇಳಿದ್ದಾರೆ ಅಂತ. ಸೊ ಹಿಂದಿನ ಘಟನೆಯನ್ನು ಮತ್ತೆ ಪುನರುಚ್ಚರಿಸಿದರೆ ಅದು ಏನು ಅನ್ಯಾಯ, ತಪ್ಪಲ್ಲ. ಸೊ ಅದರಿಂದ ಏನು FIR ಮಾಡಿದ್ದಾರೆ ಶ್ರೀ ಅಪ್ಪುಗೌಡರ ವಿರುದ್ಧ, ಅದನ್ನು ನಾವು ಖಂಡಿಸ್ತೀವಿ. ಮತ್ತು ನಮ್ಮ ಸಮಾಜದವರು, ಬಂಜಾರ ಸಮಾಜದವರು ಅಪ್ಪುಗೌಡರ ಜೊತೆ ನಿಂತಿದ್ದೀವಿ. ಮತ್ತು ಮುಂದೆ ಅದು FIR ಕ್ಲೋಸ್ ಮಾಡಲಿಲ್ಲ ಅಂದರೆ ಇಡೀ ನಮ್ಮ ಜಿಲ್ಲೆಯ ಬಂಜಾರ ಸಮಾಜದವರು ಬೀದಿಗಿಳಿದು ಹೋರಾಟ ಮಾಡಿಸ್ತೇವೆ ಅಂತ, ಉಗ್ರ ಹೋರಾಟ ಮಾಡ್ತೇವೆ ಎಂದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು, ಮತ್ತು ಹಾಗೆ ವಿನಮ್ರತೆಯಿಂದ ನಾವು ಕೇಳ್ಕೊಳ್ಳೋ ಅಂದರೆ ಈ B ರಿಪೋರ್ಟ್ ಹಾಕಿ ಆ FIRನ ಕ್ಲೋಸ್ ಮಾಡಬೇಕಂತ ವಿನಂತಿಸ್ತೀವಿ.